ತಂಪದ ನೋಡ್ರಿ ಗಾಳಿ. ಹೊಲದ ವಾತಾವರಣನೇ ಬೇರೆ ನೋಡ್ರಿ. ಒಟ್ಟ ತಾಟಕ್ ಬಂದು ಒಂದು ಗಿಡದ ಕೆಳಗೆ ಕೂತೀವಿ ಅಂದ್ರೆ ನೆಮ್ಮದಿ ಅನಿಸ್ತದ ನೋಡ್ರಿ. ಹೌದೌದ್ರಿ, ಅದ್ರದ್ದು ಇದನ್ನೇ ಬೇರೆ ಹೇಳ್ರಿ. ಅದಕ್ಕೆ ಈ ಸಲ ಪಾಲಿಗೆ ಕೊಟ್ಟುಬಿಟ್ಟೇರಿ. ದರಸಲೆ ಲೀಜ್ಗೆ ಹಾಕ್ಬಿಡ್ತಿದೀವಲ್ರಿ, ಅದು ನಮ್ಮ ಹೊಲನೇ ಅಂತ ಅನಿಸ್ಲಿಕ್ಕತ್ತಿದ್ದಿಲ್ಲ ನಮಗೆ. ಬರ್ಬೇಕಂದ್ರೂ ಮನಸ್ಸೇ ಬರ್ತದಿಲ್ಲ. ಒಂದು ಸ್ವಲ್ಪ ಪಾಲಿಗೆ ಕೊಟ್ಟು ಬಂದ್ರೆ ನಮ್ಮದು ಅರ್ಧ ಅದ ಅನ್ನೋದು ಆಗ್ತದಲ್ಲ, ಅದಕ್ಕೆ ಬರ್ಬೇಕಾಗ್ತದ. ಹೌದಲ್ರಿ, ನಾನು ಮುಂದಿನ ಸಲದಿಂದ ಸ್ವಂತ ಇಟ್ಕೋಬೇಕು, ಇಲ್ಲಾಂದ್ರೆ ಪಾಲಿಗೆ ಕೊಡ್ಬೇಕಂತ ಮಾಡೀನಿ. ನಮಸ್ಕಾರ ರೀ ಎಲ್ಲರಿಗೆ. ತಣ್ಣ ಕೂತ್ಬಿಟ್ರಿ. ಮನೆಗೆ ಕೂಡ ಹೋಗಿದ್ದೆ, ಯಾರು ಕಾಣಿಸ್ಲಿಲ್ಲ. ನಮ್ಮ ಟೀಮು ಇಲ್ಲಿ ಬಂದದ ಅಂದ್ರೆ ಅದಕ್ಕೆ ಇಲ್ಲಿ ಬಿಡು ಕಡ್ಕೊಂಬಂದು ನೋಡ್ರಿ ನಿಮ್ಮನ್ನು. ಚಲೋ ಆಯ್ತಾಳಪ್ಪ ಬಂದಿತ್ತು. ಏನು ರೀ ಮಕ್ಳರ ಮಾಮ, ಅಲ್ಲ ನೀನು ಇಲ್ಲೇ ಭೇಟಿಯಾಗಿದ್ರಿ ಸಂಜೆ ಮುಂದೆ. ಊರ ಮುಂದೆ ಹೊಲ ಅದಂದಗನೆ ಸಂತೆನ ಅವ್ರ ಹೊಲ್ದಾಗ ಬಂದು ಕೊಡ್ತೀರಿ ಏನು? ಮನೆಗೆಲ್ಲ ಹೋಗಿರಿ ಏನು ಇಲ್ಲೇ ಮಲ್ಕೊಂಡಿದ್ರಿ? ಯಾಕಪ್ಪ ಗೊಂಡಣ್ಣ ಹಂಗೆ ಕಂತಿದಿ? ಮನೆಗೆ ಹೋಗಿರಂಗ್ಲನು? ನಾನು ಏನಂತ ಕೊಂಡೆ ನೀನು? ಹಾಂ, ಕೆಲಸ ಇಲ್ಲ ಬಗಿಸಿಲ್ಲ, ಸಂತೆನ ಪಾಲ್ತುಗಳಗತ್ತೆ ಕಟ್ಟಿಗೆ ಕೊಡ್ತಾರೆ ಇವರು ಅಂತೇಳಿ ಅನ್ಕೊಂಡ್ಬಿಟ್ಟೆ ನೀನೇ? ನೋಡ್ರಿ ಹೆಂಗೆ ಮಾತಾಡ್ತಾನ ಅಂದ್ರೇನು ಪಾಲ್ತುಗಳು ಅಂತೇಳಿ ಲೆಕ್ಕನಪ್ಪ ಗೊಂಡಪ್ಪ. ಹಂಗಿಲ್ರಿ ಮಾಮ, ಸುಮ್ಮ ಮಕ್ಳರ್ ಮಾಮನ ಜೊತೆ ಕಾಮಿಡಿ ಮಾಡ್ತಿದ್ದೀನಿ ರೀ. ನೀವು ತಿಳ್ಕೊಬಿಡ್ರಿ ಮಾಮ, ಸುಮ್ಮ ಅಂದೆ ರೀ. ಏನು ಕಿರಿಕಿರಿ ರೀ, ಒಂದು ದಿನ ನಮ್ಮ ಜೂಕ್ ಮೂಲಾಗ ನೋಡ್ರಿ. ಒಟ್ಟ ಏನಾರ ಒಂದು ಅಂತಿರ್ತಾನ, ಏನರ ಒಂದು ಅನ್ನೋದು, ಆಮೇಲೆ ಕಾಮಿಡಿ ಮಾಡೀನಿ ಅನ್ನೋದು. ನಮ್ಮನ್ನು ಏನಂತ ತಿಳ್ಕೊಂಡು ಪಾಗುಂಡಪ್ಪ ನೀನು? ಹಾಗೆಲ್ಲ ತಪ್ಪು ತಿಳ್ಕೊಬೇಡ್ರಿ ಮಾಮ, ಸುಮ್ರಿ, ಜಸ್ಟ್ ಫಾರ್ ಜೋಕ್. ನಮ್ಮ ಗ್ರೂಪ್ನಾಗೂ ಒಂದೊಂದ್ಸಲ ಅವ ಅಂದಂಗೆ ಮಾಡ್ಕೋತೀವಿ ಬಿಡ್ರಿ. ಅಂದಂಗೆ ಏನು ರೀ ಕೃಷ್ಣರಾಯರ, ನೀನೇನ ನಿಮ್ಮದು ಹೊಣಮಂತಂದು ಏನೋ ಗದ್ದಲ ನಡೆದತ್ತಂತಲ್ಲ, ಊರು ತುಂಬ ಅದೇ ಸುದ್ದಿ ಆಗ್ಯದ. ಹೌದಲ್ರಿ ಮಾಮ, ನಾನು ಅದನ್ನೇ ಕೇಳ್ಬೇಕಂತಾನೆ ಬಂದೀನಿ. ಏನ್ರಿ ನಿನ್ನೆ ಅವ್ರ ಮನೆ ಮುಂದೆ ನಿಂತು ಹುಚ್ಚು ಎಲ್ಲಿಕತ್ತಿದ್ರಿ ಅಂತಲ್ರಿ ನೀವು? ನಾ ಇನ್ನು ಮುಂದೆ ಎಲ್ಲಿ ಕಟ್ಟಿಗೆ ಕೊಡಂಗಿಲ್ಲ, ಯಾರ ಜೊತೆನೂ ಹೊಲಕ್ಕೂ ಬರಂಗಿಲ್ಲ, ವಾಕಿಂಗ್ಗೂ ಬರಂಗಿಲ್ಲ ರೀ. ಸುಮ್ಮ ನಮ್ಮಷ್ಟಕ್ಕೆ ನಾವು ಮನೆಯಾಗ ಇದ್ದು ಬಿಡ್ತೀವಿ ಆ ಕಡೆ. ಏನ್ರಿ ತೀರಾ ಎಷ್ಟು ಅಸಹ್ಯ ಮಾಡ್ತಾನ ಏನು? ನಾ ಯಾಕೆ ಹುಚ್ಚು ಎಲ್ಲಿ ಅವ್ರ ಮನೆ ಮುಂದೆ? ಯಾವ ಹೇಳ ನಿನಗ? ಹಾಂ, ನೋಡಿ ಮಾತಾಡೋಣ ಸ್ವಲ್ಪ. ಎಷ್ಟು ಹುಟ್ಟಿಸ್ಕೊಂಡು ಮಾತಾಡ್ತದಿ? ಯಾಕೆ ಹನುಮಂತನ ಹೆಂಡತಿನ ಜಗ್ಗೇನ ಅಂತ ಅನ್ಲಿಲ್ಲ ಬಾ. ನೀನು ಅಂತವನೇ ಇದ್ದಿ ಬಿಡು. ಸಿಟ್ಟಿಗೆ ಏರ್ಬೇಡ್ರಿ ಮಾಮ, ನನಗೂ ಅರ್ಧಂಬರ್ಧ ಗೊತ್ತಾಗ್ಯದ. ಯಾರೋ ಅಂದಂಗಾಯ್ತು, ಅದಕ್ಕೆ ನಾನು ಅಂದಿನಿ. ಬಾಣ್ಲಿ ಮಾಮಾಗ ನೋಡಿ ಎಷ್ಟು ನಗು ಬಂದದು. ಮಟ್ಟ ತಡ್ಕೊಳ್ಳೋದಾಗೋಲ್ದೇನ್ರಿ ಮಾಮಾರ ನಗು? ಅಲ್ಲ, ಯಾರಿಗಾರ ಒಬ್ರಿಗೆ ಏನ್ರ ಅಂತಿದ್ವಿ ಅಸಹ್ಯ ಮಾಡಿ ಅಂದ್ರ ಇಷ್ಟಾಗಲ್ಲ ಅಷ್ಟು ಹಲ್ಲು ತೆಗೆದು ನಗ್ಲಿಕ್ಕೆ ನಿಂತು ಬಿಡ್ತಾ ನೋಡು ಬಾಣ್ಲಿ ಮಾಮ. ಗುಂಡಪ್ಪ, ಮತ್ತೆ ನೀ ಹಂಗೆ ಮಾತಾಡ್ತಿದ್ದಿ, ಅದಕ್ಕೆ ನಗು ಬರ್ತದ ನಗ್ತೀನಿ. ಭಾರಿ ಆಯ್ತಾಳ. ಇಲ್ಲ, ನಿನಗೊಂದು ಏನರ ವ್ಯವಸ್ಥೆ ಮಾಡ್ಸಬೇಕು ನಾನು. ಏನು ಮಾಡಿಸ್ಬೇಕಂತ ಮಾಡಿರಿ ವ್ಯವಸ್ಥೆ? ಮಾಡ್ಸಾರ ನಡೀರಿ, ನನಗೂ ಭಾಳ ದಿನ ಆಯ್ತು ಹೋಗ್ಲದ. ಇಲ್ಲ, ನಿನ್ನ ಪಂಚಾಯತಿಗೆ ಸೇರಿಸ್ತೇನೆ. ನಿನ್ನ ಸುಂದರಿನ ಕರೆಸಿ, ಮಾಮಾರ ನೀವು ಬರ್ರಿ ನಾಳೆಗೆ ಪಂಚಾಯತಿ ಕೂಡಿಸ್ಬಿಡಮಂತ್ರಿ. ಏನಾಗಿದ್ದಾಗಲ್ಲಕ್ಕ ನಿನ್ನ ಹೆಂಡತಿ ಕೈಲೇ ಜಾಸ್ತಿ ಮಾಡಿಸ್ತೀನಿ ನಿನ್ನ. ಕೂಡಿಸ್ರಿ ಮಾಮ, ನಾ ಎದಕ್ಕೂ ಅನ್ಸಂಗಿಲ್ರಿ. ಭಾರಿ ಖುಷಿ ಆಯ್ತು ಹೇಳ್ರಿ, ನನಗೆ ಪಂಚಾಯತಿ ಕರ್ಸೋದಂದ್ರೆ ಭಾರಿ ಇಷ್ಟ ರೀ ನನಗೆ. ಆಯ್ತು ಹೇಳ್ರಿ, ನಿಮ್ಮದು ನೀವು ಹೇಳ್ರಿ, ನಮ್ಮದು ನೀವು ಹೇಳ್ರಿ, ನಿಮ್ಮದು ನಾವು ಹೇಳ್ತೀವಿ. ನೀವು ಲವರ್ಗ ಜೊತೆ ಎಲ್ಲೆಲ್ಲಿ ಹೋಗ್ತೀರಿ, ಏನೇನು ಮಾಡ್ತೀರಿ, ಮೊನ್ನೆ ಮಲ್ಲಿಗೆ ಹೂವು ತಗೊಂಡು ಏನು ಮುಡ್ಸಿರಿ, ಆಮೇಲೆ ಪಿಕ್ಚರ್ಗೆ ಹೋಗಿದ್ದು, ಆಮೇಲೆ ಅವಾಗ ಸಿಟಿ ಕಡೆ ಯಾಕೆ ಹೋಗ್ತಿರ್ತೀರಿ, ನಾವು ಎಲ್ಲ ನಿಮ್ಮ ಧರ್ಮ ಪತ್ನಿಯವ್ರ ಹತ್ರ ಬಿಡ್ತೀವಿ. ನೀವಿಬ್ರು ಗಂಡ ಹೆಂಡತಿ ಇಷ್ಟು ಡೇಂಜರ್ ಇದ್ದೀರಲ್ಲ, ಒಟ್ಟ ಸೋಲಂಗಿಲ್ಲ ನೋಡು. ಏನಾರ ಒಂದು ಇಟ್ಕೊಂಡ ಕೂತ್ಬಿಟ್ಟಿರ್ತೀರಿ ಒಟ್ಟ ವಿಷಯಗಳನ್ನು. ಈಗ ಏನಾರ ಹೇಳಿ ನನಗ ನನ್ನ ಹೆಂಡತಿಗೆ ಜಗಳ ಹಚ್ಬೇಕನ್ನವನ. ಅಲ್ರಿ, ನೀವು ಯಾಕೆ ಇಷ್ಟು ಗಾಬರಿ ಆಯ್ತೀರಿ? ನೀವೇ ಪಂಚಾಯತಿ ಕರ್ಸೋಣ ಅಂದಿರಿಲ್ರಿ. ಮತ್ತೆ ಹೋಗಮ್ ತಗೋರಿ, ಸೇರಮು. ನೀರಿಗೆ ಹಾಲಿಂದ ಹಾಲಿಗೆ ಹಾಕ್ತದ. ನೀವೇ ಆದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ನೀವು ಯಾಕೆ ಇಷ್ಟು ಸ್ಟ್ರಾಂಗ್ ಆಗ್ತೀರಿ? ಬಿಡ್ರಿ, ಅವ ಏನು ಸುಮ್ಮ ಹಂಗೆ ಅಂತಿರ್ತಾನೆ ಗುಂಡಣ್ಣ, ಅವಂದೇನು ತಲೆನೇ ಕೆಡ್ಸ್ಕೊಬೇಡ್ರಿ ನೀವು ಒಟ್ಟ. ಇಲ್ರಿ, ಹಂಗೇನಿಲ್ರಿ, ನಾ ಹ್ಯಾಕೆ ಗಾಬರಿ ಆಗ್ಲಿ ರೀ. ಆದ್ರೆ ಬ್ಯಾಡ್ರಿ ಗುಂಡಣ್ಣೇನು ಹೊರಗೆ ನಾವೇನ್ರಿ ಸುಮ್ಮನೆ ಪಂಚಾಯತಿ ಗಿಂಚಾಯತಿ ಅವೆಲ್ಲ ಯಾಕೆ ರಗಳೆ ಹಾಕೊಳ್ಳೋದು. ನಾ ಸುಮ್ಮ ಅಂದೆ ರೀ, ಯಾವ ಪಂಚಾಯತಿನೂ ಬೇಡ ಏನು ಬೇಡ್ರಿ. ಆಹಾ, ಅಂದ್ರೆ ಬಾಂಡ್ಲಿ ಮಾಮಂದೇನ ತಂದಂಗಾಯ್ತು. ಅದಕ್ಕೆ ಅಂತೀನಿ, ಮೇಲೆ ಮೇಲೆ ಕೂದಲು ಬರೋ ಔಷಧ ಕೊಡಿಸ್ರಿ, ಕೂದಲು ಬರೋ ಔಷಧ ಕೊಡಿಸ್ರಿ ಅಂತಿದ್ದ. ಯಾಕಂತ ಗೊತ್ತಾಗಿದ್ದಿಲ್ಲ ನನಗೆ. ಈಗ ತಿಳಿತು ಬಿಡು ಯಾಕಂತ. ಅಲ್ರಿ ಮಾಮಾರ, ಸುಮ್ಮ ನೀವು ಅಂದಂಗೆ ಪಂಚಾಯತಿ ಸೇರಿಸ್ಬಿಡ್ರಿ. ಇಲ್ರಿ, ಗುಂಡಣ್ಣಂದು ಭಾಳ ಆಗ್ಯದ್ರಿ. ನನಗೂ ಅಸಹ್ಯ ಮಾಡ್ತಾನೆ, ನಿಮಗೂ ಅಸಹ್ಯ ಮಾಡ್ತಾನೆ. ಎಷ್ಟು ಯಾಕೆ ಅನ್ಸ್ಕೋಬೇಕ್ರಿ ಸುಮ್ಮನೆ? ಏನಾರ ಒಂದು ಆಗಲ್ಲಕ್ರಿ. ಮಾಮಾರು ನ್ಯಾಯ ಹೇಳ್ತಾರ, ಅವ್ನ ಹೆಂಡ್ತಿನೂ ಬರ್ತಾಳ. ಅಲ್ಲಿನೂ ಊರನ್ನು 4 ಮಂದಿ ಹಿರಿಯರು ಬಂದಿರ್ತಾರ, ಯಾರ್ಯಾರು ಏನೇನು ಹೇಳ್ತಾರೆ ಹೇಳಲ್ರಕ್ರಿ. ಒಂದು ನ್ಯಾಯ ಬಗೆಹರಿಸಿ ಹಿಂಗೆ ಹಿರಿಯರಿಗೇನೋ ತಪ್ಪಿದು ಅಂತೇಳಿ ಹೇಳೋರು ಇರ್ತಾರೆ. ಕೂಡಿಸ್ಬಿಡಮ್ ತಗೋರಿ. ಬೇಡ್ರಿ, ನಾವು ಪಂಚಾಯತಿ ಗಿಂಚಾಯತಿ ಏನೂ ಸೇರ್ಸಂಗಿಲ್ರಿ. ಬೇಕಂದ್ರೆ ನೀವು ಸೇರಿಸ್ರಿ. ನಮಗೇನು ಗುಂಡಣ್ಣ ಹೊರಗೆ ನಾವು ಅಲ್ರಿ, ಯಾವಾಗಲೂ ಅಂತಾನ್ರಿ ಅವ ನನಗೆ. ಸುಮ್ ಕಾಮಿಡಿ ಮಾಡ್ತಾನ್ರಿ. ಅವನ ಗುಣ ಗೊತ್ತಿದ್ದೇ ಅದಲ್ಲ, ಪ್ರೀತಿಯಿಂದನೇ ಅಂತಾನ್ರಿ. ನಮಗೆ ನಾವು ದ್ವೇಷದಿಂದ ಅನ್ನಂಗಿಲ್ಲ. ಹಾಗಾಗಿ ನಮ್ಗೆ ರೂಢಿ ಅದ ರೀ. ನೀವು ಬೇಕಂದ್ರೆ ಸಿಟಿಗೇರಿದ್ರಿ ಅಂದ್ರೆ ಪಂಚಾಯತಿ ಸೇರಿಸ್ರಿ, ನ್ಯಾಯಕರ ಹಾಕಸ್ರಿ. ಅವನು ಉಲ್ಟಾನೇ ಹೊಡಿತಾನಲ್ಲ ಇವ. ಯಾವಾಗ ಹೆಂಗಿರ್ತಾನಂತಾನೆ ಹೇಳಕ್ಕೆ ಹಂಗೆ ನೋಡು. ತನ್ನ ಬಂತಲ್ಲ, ತನ್ನ ಹುಡುಗಿ ಸುದ್ದಿ ತನ್ನ ಹೆಂಡತಿ ಮುಂದೆ ಹೇಳ್ತಾನ ಅಂದ್ಗನೆ ಹೆಂಗೆ ಚೇಂಜ್ ಆಗ್ಬಿಟ್ಟು ನೋಡಿವ.
ಹಲೋ. ಹಲೋ, ಎಲ್ಲಿದ್ದೀರಿ? ಏನಿಲ್ಲ, ಇಲ್ಲೇ ಒಂದು ಸ್ವಲ್ಪ ತಿರ್ಗಾಡ್ಕೊ ಹೋಗ್ತಾ ಈ ಕಡೆ ಗುಂಡೂರಾವ್ ಹೊಲ ಕಡೆ ಬಂದಿದ್ದೀವಿ. ಯಾಕೆ ಹೇಳು? ಹಾ ಅಲ್ಲ, ಅಲ್ಲೋಗಿರೇ ಈಗ 5 ನಿಮಿಷನಾಗ ಬರ್ತೀನಿ ಅಂತೇಳಿ ಮುಂಚೆನೆ ನಾಷ್ಟ ಮಾಡಿ ಉದ್ರಿ ಮಾತು ಕಟ್ಕೋತಾ ಅಲ್ಲಿ ಹೋಗಿ ಕೂತಿರಿ ನೋಡು. ರವಿವಾರ ಅದ ಇವತ್ತ, ಆಳುಗಳಿಗೆ ಪಗಾರ ಕೊಡ್ಬೇಕು, ಬರ್ಬೇಕನ್ನೋದು ಗೊತ್ತಿಲ್ಲ ನಿಮಗ? ಬಂದು ಕೂತಾರಿಲ್ಲ ಮನೆ ಮುಂದೆ, ಬರ್ತೀರಾ ಇಲ್ಲ? ಹೌದಲ್ಲ, ಹಾ ಬಂದೆ ಬಂದೆ. ಒಟ್ಟೆ ಹಿಂಗೆ ಮಾಡ್ತಾ ನೋಡ್ರಿ ನೀವು. ನಿಮ್ಗೆ ಏನು ನೆನಪೇ ಇರಂಗಿಲ್ಲ, ಏನು ತಲೆಯಾಗೂ ಇರಂಗಿಲ್ಲ. ಎಲ್ಲಿ ಹೋಗ್ತೀರಂದ್ರೆ ಅಲ್ಲಿ ಸೇರ್ವಿ. ಆಯ್ತಾಯ್ತು, ಬರ್ತೀನಿ, ಸದ್ಯ ಬರ್ತೀನಿ. 5 ನಿಮಿಷ ಕೂಡ ಅಂತೇಳಿ ಏನು ಆಗಂಗಿಲ್ಲ. ಅವ್ರೇನು ಎಲ್ಲಿಗಾರ ಓದ್ತಾರ ನನ್ನ ತಪ್ಪರಿ ಅರ್ಜೆಂಟಿಂದ, ಅಥವಾ ನಾನು ಎಲ್ಲಿಗಾರ ಓಡೋತೀನೇನು? ಸುಮ್ಮನೆ ಒದರಾಡ್ಬಾರ್ದಂಗ. ಬರೀ ಇದೇ ಆಯ್ತಾಳ್ರಿ ನಿಮ್ಮದು, ಒದರಾಡ್ತಾಳ ಅನ್ನೋದು. ಆಯ್ತಾಳ, ಜಲ್ದಿ ಬರ್ರಿ. ಆಯ್ತಾಯ್ತು, ಬರ್ತೀನಿ ಇಡು. ನೋಡ್ರಿಪ್ಪ, ನಾವು ಹೋಗಮ್. ಮಾಮಾರಿಗಂತರೂ ಹೈಕಮಾಂಡಿಂದ ಆರ್ಡರ್ ಬಂತು, 2 ನಿಮಿಷನ್ಯಾಗ ಹೋಗ್ಬೇಕೀಗ ಅಲ್ಲಿ ಅವರು. ಹೋಗ್ಲಿಲ್ಲ ಅಂದ್ರೆ ಏನಾಗ್ತದ? ಒಟ್ಟಿಂತಾವ್ ನೋಡ್ರಿ, ನಿಮ್ಮ ಬಳಿ ಕ್ವಶನ್ಸ್ ಇರ್ತಾವ ಅಂದ್ರೇನು ಬ್ಯಾಡದ ಸುದ್ದಿ. ಯಾರಿಗಾರ ಏನ್ರ ಅಂತೀವಂದ್ರೆ ಅದನ್ನು ಕೆದರಿ ಕೇಳೋದು. ಏನಾಗ್ತದಂದ್ರೆ ಅಲ್ಲಿ ಹೋಗಿ ನೋಡ್ರಿ ಬೇಕಂದ್ರೆ. ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳು ಬರ್ರಿ ಅಂತೇಳಿ ಫೋನ್ ಮಾಡಿದಾಗ ನೀವು ಹೋಗ್ಲಿಲ್ಲ ಅಂದ್ರೆ ಏನಾಗ್ತದ ಅನ್ನೋದು ನಿಮಗೆ ಅನುಭವ ಅದಿಲ್ಲದು. ಅದೇ ಆಗ್ತದೆ ಅವ್ರಿಗೂ. ಹಂಗೇನಿಲ್ಲಪ್ಪ ಗುಂಡಪ್ಪ, ಆಕೆ ಯಾವಾಗೂ ಬಾ ಅಂತ ಕರೆಯಂಗಿಲ್ಲ. ಇವತ್ತು ಆಳು ಬಂದಾರಂತ, ಇವತ್ತು ಸಂಡೇ ಅಲ್ಲ, ಪೇಮೆಂಟ್ ಮಾಡಬೇಕು. ನನಗೂ ಅಷ್ಟು ಲಕ್ಷಣೇ ಇಲ್ಲ, ಬಂದ್ಬಿಟ್ಟೆ. ಹೌದು ಬಿಡ್ರಿ ಮಾಮಿಯರ್, ಹಂಗೆ ಯಾವಾಗೂ ಕರೆಯಂಗಿಲ್ಲ. ಆಯ್ತು ಹೇಳ್ರಿ ಮಮ್ಮರ, ಹೋಗ್ಬರ್ರಿ ನೀವು. ಮತ್ತೇನಂತೀರಿ ಮಪ್ಲರ್ ಮಾಮ? ಇವತ್ತು ಯಾರು ಮನೆ ಮುಂದೆ ಹೋಗಿ ಕೆಮ್ಮುದದ? ಗುಂಡಪ್ಪ, ಇದು ಯಾಕ ಭಾಳ ಅತಿ ಆಯ್ತಾ? ಮತ್ತೆ ಹುಷಾರಾಗಿರು ನೋಡು. ಮತ್ತೇನಂತೀರಿ ಕಾಕು? ಇವತ್ತು ರಂಗ ಪಂಚಮದ ಬಣ್ಣ ಆಡಕ್ಕೆ ಹೋಗಿಲ್ರಿ? ಈ ದಾಳಿ ಬಿಡಿಲಿ ಹಿಂಗ್ಯಾಕೆ ಮಾತಾಡ್ದೆ ಸುಂದ್ರಿ? ನಾ ಯಾವಾಗ ಹೋಗಿ ನಾವು ಬಣ್ಣ ಆಡ್ಲಿಕ್ಕೆ? ಅಲ್ಲ, ನಾ ಏನು ಸಣ್ಣ ಹುಡುಗೆ ಬಣ್ಣ ಆಡಾಕ? ಏನು ಮಾತಾಡ್ತದ ಏನಿದು? ಸುಮ್ ಕೇಳೇನ್ರಿ ಕಾಕು, ನೀವೇ ಯಾಕೆ ಎಷ್ಟು ಸಿಟ್ಟಿಗಿರ್ತೀರಿ? ಅಲ್ಲ, ಏನು ಕೇಳಬೇಕು ಏನು ಕೇಳಬಾರ್ದು ಗೊತ್ತಾಗಂಗಿಲ್ಲ ಸುಂದ್ರಿ ನಿನಗ. ನೀ ಏನೇ ಹೇಳವ, ಮನುಷ್ಯ ಬರಬರಿ ಇಲ್ಲ ನೀನು ಒಟ್ಟ. ಅಯ್ಯೋ, ನಾ ಬರಬರಿ ಇಲ್ಲ ಹೆಣ್ಮಗಳನ್ನಾಕ? ಅಂಥದ್ದೇನು ಮಾಡಿ ನೀವು ನಿಮಗೆ? ಏನು ಮಾಡಿನ ಅಂತ ಗೊತ್ತಿಲ್ಲ ನಿನಗ? ಹೇಳಿದ್ರೆ ಗೊತ್ತಾಗ್ತದ್ರಿ. ಸುಮ್ಮನೆ ಹಿಂಗೆ ಬಂದಗನೆ ತಡ ಒದರಾಡಿದ್ರ ನಾ ನಿಮ್ಮ ಮನೆಗೆ ಮಾತಾಡ್ಸ್ಬೇಕಂತ ಬಂದೇನ? ನನಗೆ ಬುದ್ಧಿಲ್ಲ ಮೊದಲ. ಇವ ತಾಯಿ ದೊಡ್ಡ ಮನುಷ್ಯಕ್ಕಿದ್ದೀನಿ, ಮಾತಾಡ್ಸ್ಲಿಕ್ಕೂ ಬರೋದು ಬೇಡ, ನೀ ನನಗೆ ಆರಾಮಿದ್ದೇನಂತ ಕೇಳೋದು ಬೇಡ, ನೀ ಇಲ್ಲಿ ಸುದ್ದಿ ಒಯ್ದಲ್ಲಿ ಹೇಳೋದೂ ಬೇಡ ತಾಯಿ. ಯವ್ವ, 8-10 ದಿನ ಆಯ್ತು ನಾನು ಮನೆ ಕಡೆನೇ ಬಂದಿಲ್ಲ. ಏನು ಸುದ್ದಿ ಹೇಳಿನಿ? ಯಾರ ಮುಂದೆ ಹೇಳಿನಿ? ಸುಮ್ಮನೆ ಮಾತು ಬರ್ತಾವಂತ ಮಾತಾಡ್ಬೇಡ ಹಿಂಗ. ನೀ ಏನು ಬಾರಿ ಸುದ್ದುಳಕಿದ್ದಿ ನೋಡು. ಮನೆಗೆ ಬಂದ್ರೆ ಅಷ್ಟೇ ಹೋಗಿ ಹೇಳ್ತಿ ಅಂತಿಲ್ಲ. ನೀ ಹೆಂಗಿದ್ರು ಯಾಕಡೆರ ಒಯ್ದು ಸುದ್ದಿ ಇದ್ದದ್ದು ಇಲ್ಲಾರ್ದು ಹೋಗಿ ಬೊಗಳತ್ತಿದ್ದಿ ಯಾರ ಮುಂದಾರ. ಕಾಕಿ, ನೋಡಿ ಮಾತಾಡ ನೀನು. ಮತ್ತೆ ನೋಡಿನ ಏನು ಬೊಗಳ್ತಿದ್ದೆ ಅನ್ನಕ ನನ್ನ ನಾಯಿ ಅಂತ ತಿಳ್ಕೊಂಡೇನು? ಏನು ಮಾತಾಡ್ತೀಯ ನೀನು ಮುದುಕಿ? ನಿನ್ನಂತರು ಹೆಂಗೆ ಅನ್ಬೇಕು ಮತ್ತೆ, ಇಲ್ಲಾಂದ್ರೆ ನಿಮಗೆ ಬುದ್ಧಿನೇ ಬರಂಗಿಲ್ಲ. ಅಲ್ಲ, ಮನ್ನಿ ಮಾಮಿ ಮುಂದೆ ಏನು ಹೋಗಿ ಹೇಳಿ ನೀನು? ನಾವು ಅತ್ತಿ ಸೊಸಿ ಜಗಾಡ್ತೀವಿ ದಿನ ಅಂತ ಹೇಳಿದಿ. ಎದಕ್ಕೆ ಬೇಕು ನಿನಗಂತ ಕಾರ್ಬಾರ? ನಾ ಯಾಕೆ ಹೇಳಕೋಲೇವ? ನಿಮ್ಮ ತಂಟೆಗೆ ಬಂದಿಲ್ಲ, ನೀವು ಅತ್ತಿ ಸೊಸಿ ಜಗಳ ಆಡ್ರಿ, ಮನ್ಯಾಗ ಹೊಂದ್ಕೊಂಡಾರ ಇರ್ರಿ, ನನಗೆ ಎದಕ್ಕೆ ಬೇಕು ನಿಮ್ಮ ಸುದ್ದಿ? ನಾ ಯಾಕೆ ಹೋಗಿ ಅವ್ರ ಮುಂದೆ ಹೇಳಿ? ನೀ ಹೇಳಾರನೆ ಫೋನ್ ಹಚ್ಚಿದ್ಲನ ಆಕಿ? ಫೋನ್ ಹಚ್ಚಿ ಕೇಳ್ತಾಳ, ಏನು ಜಗಾಡ್ತೀರಿ ಅಂತಲ್ಲ, ಎದಕ್ಕೆ ಬೇಕು ನಿಮ್ಗೆ? ತಿನ್ಲಿಕ್ಕೆ ಕಡಿಮೆ ಇಲ್ಲ, ಉಣ್ಲಿಕ್ಕೆ ಕಡಿಮೆ ಇಲ್ಲ, ಯಾಕೆ ಉಪದ್ರ ಮಾಡ್ಕೋತೀರಿ ದಿನ ಮನ್ಯಾಗ ಅಂತ ಆಕಿ ದೊಡ್ಡ ಬಾರಿ ಹೇಳಿಕ್ ಬರ್ತಾಳ ನನಗೆ. ಯಾರು ಹೇಳ್ಯಾರಂದ್ರೆ ಸುಂದ್ರಿ ಹೇಳಂತ. ಏನು ಮಾತಾಡ್ತೀನಿ ನೀನು? ಎದಕ್ಕೆ ಕೇಳಬೇಕು? ಎದಕ್ಕೆ ಕಾರ್ಬಾರ್ ಮಾಡ್ತೀನಿ ಅಂತದ್ ನೀನು? ನಾ ಹೇಳೇನಿ ಅಂತೇಳಿ ಅವ್ರು ನಿನ್ನ ಮುಂದೆ ಅಂದಗನೆ ನೀನು ನಂಬಿಬಿಡ್ತೀಯ ನಂಗೆ? ತಿಳ್ಕೊಂಡು ಮಾತಾಡೋಣ ಸ್ವಲ್ಪ. ನಾ ಯಾಕೆ ಹೋಗಿ ಹೇಳಿ? ನಾ ಹೇಳಿಲ್ವಾ? ತಡಿ, ಫೋನ್ ಹಚ್ತೀನಿ ಆಕಿ ಮಾಮಿಗೆ. ನೀ ಹೇಳಿ ಏನು ಯಾವಕ್ಕೆ ಹೇಳಕ್ ಗೊತ್ತಾಗ್ತದ ಅಂದ್ರೆ ಇಲ್ಲೇ ಗೊತ್ತಾಗ್ಲಿ ಎಲ್ಲರದು ಕಾರ್ಬಾರ. ಇಲ್ಲದ ಉಸಾಬರಿ ಮಾಡಕ್ಕೆ ಹೋಗ್ತಾರೆ ನಮ್ಮ ಮನೇದು. ಫೋನರ ಹಚ್ಚು, ಏನಾರ ಮಾಡು. ನಾನೇ ಅದ್ರೊಳಗಿಲ್ಲ ಅಂದ್ರೆ ನಾ ಯಾಕೆ ಅಂಜಲಿ? ನಾ ಓದ್ತೀನಿ, ನನ್ನ ಕೆಲಸ ಅದ ಈಗ ಒಂದು ಸ್ವಲ್ಪ. ನಾ ಫೋನ್ ಹಚ್ಚಿ ಮಾತಾಡ್ತಾನೆ ಇಲ್ಲೇ ನಿಂದ್ರು. ಏನು ಕೆಲಸ ಇರ್ತದ? ಈಗ ಯಾಕೆ ಒಮ್ಮೆ ಪುಸುಗುತ್ತಿದ್ದಿ? ನಾ ಯಾಕೆ ಪುಸ್ಕೊಂಡು ಹೋಗ್ಲಿ? ಮಾತಾಡು. ನಾ ಏನು ಅಂಜಂಗಿಲ್ಲ, ಇಲ್ಲೇ ನಿಂದಿರ್ತೀನಿ. ಅಲ್ಲ, ಬೆಂಕಿ ಎಲ್ಲಾರ ಹೋಗಿ ಅಡಂಗಿಲ್ರಿ ಕಾಕು. ನೀವು ಜಗಾಡ್ದಲ್ಲಿ ಹೇಳ್ತಾರೆ ಮತ್ತೆ. ನಾ ಬಾಜು ಮನೆ ಮೀನಾಕ್ಷಿ ಹೇಳಿದ್ಲ ನನಗಾರ ಏನು ಗೊತ್ತು? ಅದ್ರ ಸಂಬಂಧ ಹಿಂಗಿರ್ಬೋದು ನೋಡ್ರಿ ಅಂತೇಳಿ ಮಾನೆ ಒಂದು ಮಾತು ಅಂದಿನ ಬಿಡು ಮಾಮಿಯರ ಮುಂದೆ. ಈಗ ಹೆಂಗೆ ಬಂತು ನೋಡಿ ಹೊರಗೆ ಅಂದಿನ ಬಿಡು ಒಂದು ಮಾತಂತ. ನೀನು ನೋಡಿದ್ದೇನು ನಾವು ಜಗಾಡೋದು? ಎದಕ್ಕೆ ಬೇಕವ ನಿನಗ? ಅಯ್ಯಯ್ಯ, ನಾ ಏನು ನೋಡಿಲ್ಲನು. ಈಗ ಒಂದು 4 ದಿನ ಆಯ್ತು ಹೊಂದ್ಕೊಂಡು ಹೊಂಟಿರಿ. ಈಗ ನಾಟಕ ಮಾಡೋರು ಭಾರಿ. ಮೊದಲ ಕೂಲ ಹಿಡಿದು ಜಗಾಡಿರಿ ಅತಿ ಸೋಸಿ. ನನಗೇನು ಗೊತ್ತಿಲ್ಲ ಅಂದ್ರೆ ಏನು ತಪ್ಪಾಯ್ತು? ಒಂದು ಮಾತು ಜಗಾಡಿದ್ದ ಕರೆ ಅದ ಹೇಳಿನಿ. ಮನಿ ಅಂದಿಂದ ನಾವು ಜಗಳ ಆಡ್ತೀವಿ, ಹೊಂದ್ಕೊಂಡಾರ ಇರ್ತೀವಿ. ನಿನಗೆ ಎದಕ್ಕೆ ಬೇಕು? ನಿಂದ ನೀ ನೋಡ್ಕೊ ಮೊದಲ. ನಿಮ್ಮ ಅತ್ತೆ ನೀ ಚಂದಾಗೆ ನೋಡ್ಕೋರವ ತಾಯಿ. ಗೊತ್ತದವ ನನಗೆ, ನಮ್ಮ ಅತ್ತೆ ನಾ ಚಂದಾಗಿನೇ ನೋಡ್ಕೋತೀನಿ. ಬಂದು ಕೇಳಬೇಕಂದ್ರ ನೀ ಮೊದಲು ನಿನ್ನ ಸೊಸಿನ ಚಂದಾಗಿ ನೋಡ್ಕೊ. ನಿಮ್ಮಂಥವ್ರಿದ್ರೆ ಯಾರು ಅತ್ತಿ ಸೊಸಿ ಚಂದಾಗಿರ್ತಾರ? ಯವ್ವ, ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಹೇಳೋರಿದ್ರೆ ಮತ್ತೆ ಆಕೆ ಈಕಿ ಪಂಚಾಯತಿ ಸೇರಿಸ್ತಾಳಂತ, ನ್ಯಾಯ ಹೇಳ್ತಾಳಂತ. ಅದೇನು ನ್ಯಾಯ ಹೇಳಿಸ್ತಾರ ನೀವು ನಿನ್ನ ಕೈಲಿ? ಊರ ಮಂದಿಗೆ ಬುದ್ಧಿ ಇಲ್ಲ ನಂತೀನಿ. ಹೌದವಾ? ಊರಾಗ ಯಾರಿಗೆ ಬುದ್ಧಿ ಇಲ್ಲ ನೋಡಿ, ನಿನಗೊಬ್ಬಕಿಗೆ ಬುದ್ಧಿ ಅದ. ಹೋಗ ತಾಯಿ, ನಿನ್ನ ಮುಂದೆ ನನಗೆ ಒದ್ರದಾಗಂಗಿಲ್ಲ ಕಡೆ. ಮುಂಜಾನೆ ಬಂದು ನನಗೆ ಜಗಳ ತೆಗಿಲಿಕ್ಕೆ ನನಗೆ ಇಷ್ಟ ಇಲ್ಲ. ಹೋಗ ಕಡೆ. ನಿಮ್ಮ ಮನೆಗೆ ಊಟಕ್ಕೆ ಬಂದಿನಿ ನಾನು? ಹೋಗೋ ಕಡೆ ಅಂತ. ನೀನು ಮುದುಕಿ ಮನೆಗೆ ಬಂದ್ರೆ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಾನು ಸ್ವಲ್ಪ. ಬಾ ಕೂಡು ಅನ್ನೋದು ಬಿಟ್ಟು ಹೋಗೋ ಕಡೆ ಅಂತ. ಆಗ ಹೋಗು, ನಿನ್ನ ಮನೆಗೆ ಯಾರು ಬರ್ತಾರ ನೋಡ್ಕೋತೀನಿ ಮಗಳ. ನಿನ್ನೊಂದು ಕೈ ನಿಂದದ ನಂದದ ನಿನ್ನ ಮೇಲೆ ವಾಲ್ಗ ನೋಡಮಂತ. ಬರೀ ಇದೇ ಆಯ್ತಾಳೆ ನಿಂದು. ಒಂದು 4 ದಿನ ಚಂದಾಗಿರ್ತಿ ಅನ್ನೋಷ್ಟಿಗೆ ಮತ್ತೆ ನಿನ್ನ ಬುದ್ಧಿ ತೋರ್ಸಾ ಬಿಡ್ತಿದ್ದಿ. ಅದೇನಂತಾರಲ್ಲ, ಊಟ ಗುಣ ಸುಟ್ರೂ ಹೋಗಂಗಿಲ್ಲ. ನಿನ್ನ ಬಲ್ಲಿ ಅದೇ ಅದ ಅಂತ ಗುಣ. ಹೌದವಾ? ನನ್ನ ಬಲ್ಲಿ ಅಂತ ಗುಣನೇ ಅವ. ನೀ ಭಾಳ ಚಾಚವಂತಿ ಚಜ್ಜಿತೇನಿ. ನೀ ಅಂತಕ್ಕೆಂತ ಗೊತ್ತಿದ್ರು ನಿನ್ನ ಮನೆಗೆ ಬಂದಿಲ್ಲ. ನನಗೆ ಬುದ್ಧಿಲ್ಲ ಮೊದಲ. ನಿನ್ನ ಮನೆಗೆ ಬರೋದ ಬೇಡ ತಾಯಿ.
ಅಲ್ಲಲ್ಲ ಬಿಳಿತಲಿ ಮುದುಕಿ ಇಷ್ಟು ಅಸಹ್ಯ ಮಾಡಿದಲ್ಲ ನನಗೆ ಮಾಡ್ತೀನಿ ಮಗಳ ನಿನ್ನ ಮುಂದೆ ನೋಡ್ಕೋತೀನಿ ನಿನಗ ನಿನ್ನ ಸೊಸಿಗೆ ತಂದಿಡ್ಲಿಲ್ಲ ಅಂದ್ರೆ ಕೇಳ ನಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಡ್ನೇಡಿ ನಮ್ಮನೆ ಕಡೆ ಬರಬೇಡ ಅಂದ್ರೆ ಕೇಳಂಗಿಲ್ಲ, ಬಂದು ಏನಾರ ಒಂದು ಚುಚ್ಚೋದನ್ನು ಬಿಡಂಗಿಲ್ಲ. ಎಂದ ಬುದ್ಧಿ ಬರ್ತದಾನೆ ಇದಕ್ಕೆ?